ಯಾಕೆ ಅದು ಇಷ್ಟು ದಿವಸ ಗೊಬ್ಬರ ಇರೋದು ಈಗ ಹೆಂಗ್ ಗೊಬ್ಬರ ಆಗ್ತಾ ಇದೆ? ನಿಮ್ಮ ಗೊಬ್ಬರ ಹಾ. ಈ ಸಿಟಿ ಕಾಂಪೋಸ್ಟ್ ಇಂದ ಎಷ್ಟು ಡಿಫ್ರೆನ್ಸ್? ಕೃಷಿ ಮಾಡ್ಬೇಕು ಅಥವಾ ಗೊಬ್ಬರ ಹಾಕ್ಬೇಕಂದ್ರೂ ಅದರಿಂದ ವಿಜ್ಞಾನ ಇದೆ, ಹಾಗೆ ಗೊಬ್ಬರ ಮಾಡ್ಬೇಕಂದ್ರೂ ವಿಜ್ಞಾನ ಇದೆ. ಈಗ ನಾನು ಚೆನ್ನಾಗಿದೆ ಅನ್ನೋದಕ್ಕೆ ಇನ್ನೊಬ್ಬರನ್ನ ನಾನು ಡಿಗ್ರೇಡ್ ಮಾಡೋದು ಕರೆಕ್ಟ್ ಆಗಲ್ಲ. ಫ್ರೀ ಆಗಿ ಕೊಡೋಕ್ಕೂ ಅವ್ರು ತಯಾರಿದ್ದಾರೆ, ಹೌದು. ಆದ್ರೂ ಯಾರು ತಗೊಂಡು ಹೋಗ್ತಾ ಇಲ್ಲ. 3 ಸ್ಟೇಜಸ್ ಅಲ್ಲಿ ಕಂಪೋಸ್ಟಿಂಗ್ ಆಗುತ್ತೆ. ಒಂದು ಮೆಸೋಫಾಲಿಕ್, ಥರ್ಮೋಫಾಲಿಕ್, ಲಾಸ್ಟ್ ಸ್ಟೇಜ್ ಇಸ್ ಸ್ಟೆಬಿಲಿಟಿ ಅಂಡ್ ಮ್ಯಾಚುರಿಟಿ. ಆ ಗೊಬ್ಬರ ನಿಮ್ ಈಲ್ಡ್ ಅನ್ನ ಜಾಸ್ತಿ ಮಾಡಬೇಕು, ಇಲ್ಲಾಂದ್ರೆ ಅಟ್ಲೀಸ್ಟ್ ಅಷ್ಟೇ ಆದ್ರೂ ಇಡಬೇಕು. ಹೌದು. ಅದನ್ನ ಬಿಟ್ಟು ನಿಮ್ ಈಲ್ಡ್ ಅನ್ನ ಕಡಿಮೆ ಮಾಡಿಬಿಟ್ರೆ ಬರೀ ಸಗಣಿಯಿಂದ ಮಾಡಿರೋ ಎರೆಹುಳ ಗೊಬ್ಬರ, ಬೇರೆ ಏನು ಇದರಲ್ಲಿ ನಾವು ಯೂಸ್ ಮಾಡಲ್ಲ. ಇದು ನಮ್ಮ ಗೊಬ್ಬರದಲ್ಲಿ 50 to 60% ಇದೇ ಇರುತ್ತೆ. ಇದನ್ನ ಇಂಡಸ್ಟ್ರಿ ಲೆವೆಲ್ ವರ್ಮಿ ಕಂಪೋಸ್ಟಿಂಗ್ ಅಂತೀವಿ ನಾವು. ಈ ತರ ಮಾಡ್ಬೇಕಂದ್ರೆ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ತೀರಾ ಜಾಸ್ತಿ ಕಾರ್ಬನ್ ಇದ್ರೂ ಡಿಕಂಪೋಸ್ ಆಗಲ್ಲ, ಓನ್ಲಿ ನೈಟ್ರೋಜನ್ ಇದ್ರೂ ಡಿಕಂಪೋಸ್ ಆಗಲ್ಲ. ಇಲ್ಲಿ ನಾನು ಕೇಳ್ಬೇಕಾಗಿರೋಂಥದ್ದು, ನಾನು ಹೆಚ್ಚಿನ ಭಾಗದ ಈ ಗೊಬ್ಬರ ತಯಾರಕರನ್ನ ನಾವು ಭೇಟಿಯಾದಾಗ ಅವರ ಬೇಸ್ ಮೆಟೀರಿಯಲ್ ನಿಮಗೆ ಪ್ರೆಸ್ ಮಡ್ ಆಗಿರುತ್ತೆ, ಅಂದ್ರೆ ಕಬ್ಬಿನ ಫ್ಯಾಕ್ಟರಿಯ ಒಂದು ವೇಸ್ಟ್ ಅಂತ ಹೇಳ್ಬೋದು. ಲಿಟರಲಿ ಅದು ವೇಸ್ಟ್ ಕಬ್ಬಿನ ಫ್ಯಾಕ್ಟರಿ ಅವರಿಗೆ. ಸೊ ಎರಡನೇದು SMC, ನಿಮ್ಮ ಸ್ಪ್ಲೆಂಟ್ ಮಶ್ರೂಮ್ ಕಾಂಪೋಸ್ಟ್ ಅಂತ ನಾವೇನ್ ಕರಿತೀವಿ, ಹಣಬೆಯ ವೇಸ್ಟ್. ಸೊ ಲಿಟ್ರಲಿ ಅದನ್ನೇ ಎಲ್ಲರೂ ಬೇಸ್ ಮೆಟೀರಿಯಲ್ ಮಾಡ್ಕೊಂಡು ಮಾಡ್ತಾರೆ. ಕೋಕೋಪಿಟ್ ಮತ್ತೊಂದು ನಾವು ಕಂಡಂತದ್ದು. ನಿಮ್ಮ ಈ ಇದ್ರಲ್ಲಿ ಅವು ಯಾವೂ ಇಲ್ಲ. ಕೋಕೋಪಿಟ್ ಆಗ್ಲಿ ಅದಿಲ್ಲ, ಕಾಣ್ತಾ ಇಲ್ಲ. ಈವನ್ ಇದು ಕಾಣ್ತಾ ಇಲ್ಲ, ಸ್ಪ್ಲೆಂಟ್ ಮಶ್ರೂಮ್ ಕಾಂಪೋಸ್ಟ್ ಕಾಣ್ತಾ ಇಲ್ಲ. ನಿಮ್ ಬೇಸ್ ಮೆಟೀರಿಯಲ್ ನೀವು ಹೇಳಿದ್ರೆ ಇದು ಅಂತ ಹೇಳ್ಬಿಟ್ಟು, ಹೌ ಡಿಫ್ರೆಂಟ್ ಯು ಆರ್ ಫ್ರಮ್ ದೆಮ್? ಈಗ ನಾನು ಚೆನ್ನಾಗಿದೆ ಅನ್ನೋದಕ್ಕೆ ಇನ್ನೊಬ್ಬರನ್ನ ನಾನು ಡಿಗ್ರೇಡ್ ಮಾಡೋದು ಕರೆಕ್ಟ್ ಆಗಲ್ಲ. ಅದು ನಿಮ್ಮ ಮಾಧ್ಯಮದ ಮೂಲಕ ನನ್ನ ವೈಯಕ್ತಿಕ ವಿಚಾರ ಏನಾದ್ರೂ ಇರಲಿ, ಅದನ್ನ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಿ ಅದನ್ನ ಆಡಿಯನ್ಸ್ ನೋಡಿ ನಾನು ಇನ್ನೊಂದು ಪ್ರಾಡಕ್ಟ್ ಅನ್ನ ಅಥವಾ ಇನ್ನೊಬ್ಬರನ್ನ ಮ್ಯಾನುಫ್ಯಾಕ್ಚರ್ ಡಿಗ್ರೇಡ್ ಮಾಡ್ತೀನಿ ಅಂತ ಅನ್ಕೋಬಾರ್ದು. ನನಗೆ ಅಥವಾ ಜನನೇ ಪ್ರಶ್ನೆ ಕೇಳ್ಕೊಳ್ಳಿ. ಶುಗರ್ ಕೇನ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿರೋದು 1950 ಇಂದ. 1950 ಇಂದ 2001 ವರೆಗೂ ಆ ವೇಸ್ಟ್ ಅನ್ನ ಶುಗರ್ ಕೇನ್ ಫ್ಯಾಕ್ಟರಿ ಅವರು ಹೋಗಿ ಎಲ್ಲೋ ಒಂದ್ ಕಡೆ ಡಂಪ್ ಮಾಡ್ತಾ ಇದ್ರು. ಈಗಲೂ ಡಂಪ್ ಮಾಡ್ತಾರೆ, ಮಂಡ್ಯ ಭಾಗದಲ್ಲಿ ಈಗಲೂ ಎಲ್ಲೆಲ್ಲೋ ಡಂಪ್ ಮಾಡ್ತಾರೆ, ಕೇಳೋರ್ ಗತಿ ಇಲ್ಲ. ಮತ್ತೆ ಯಾಕೆ ಅದು ಇಷ್ಟು ದಿವಸ ಗೊಬ್ಬರ ಇರೋದು ಈಗ ಹೆಂಗ್ ಗೊಬ್ಬರ ಆಗ್ತಾ ಇದೆ? ಇದಕ್ಕೆ ಕೃಷಿ ವಿಜ್ಞಾನಿಗಳೇ ಉತ್ತರ ಕೊಡಬೇಕು. ಆಮ್ಯಾಗ ಉತ್ತರ ಪಡ್ಕೊಳ್ಳೋರು ಕೃಷಿ ವಿಜ್ಞಾನಿಗಳ ಹತ್ರ ಕೂತು ಉತ್ತರ ಪಡ್ಕೋಬೇಕು. ಸೊ ನಮಗೆ ವೈಯಕ್ತಿಕ ವಿಚಾರದಲ್ಲಿ ಬಹಳ ಭಿನ್ನಾಭಿಪ್ರಾಯ ಇದೆ ಆ ಬೇಸ್ ಮೆಟೀರಿಯಲ್ ಯೂಸ್ ಮಾಡೋ ರೈತ ಗೊಬ್ಬರ ಉತ್ಪಾದನೆ ಮಾಡೋರೊಟ್ಟಿಗೆ. ಆದ್ರೆ ಹಾಗಂತ ಹೇಳಿ ನಾನು ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ನಾನೇ ಸರಿ ಮಾಡ್ತಾ ಇದ್ದೇನೆ ಅನ್ನೋ ಇದ್ರಲ್ಲೂ ನಾನಿಲ್ಲ. SMC ಬಗ್ಗೆ SMC ನೋಡಿ, ಆಲ್ರೆಡಿ ಅದರಲ್ಲಿ ಹೆಸರಲ್ಲೇ ಇದೆ ಸ್ಪೆಂಟ್ ಮಶ್ರೂಮ್ ಕಂಪೋಸ್ಟ್. ಅಂದ್ರೆ ಆಲ್ರೆಡಿ ಇಟ್ ಇಸ್ ಕಂಪೋಸ್ಟ್. ಅದನ್ನ ಒಂದು ಮೀಡಿಯಂ ಆಗಿ ಮಶ್ರೂಮ್ ಬೆಳೆಯಕ್ಕೆ ಯೂಸ್ ಮಾಡಿರ್ತಾರೆ. ಸೊ ಆ ಮೀಡಿಯಂ ಯೂಸ್ ಮಾಡಿದಾಗ ಅದನ್ನ ನೀವು ತಿರ್ಗಾ ಪ್ಯಾಕ್ ಮಾಡಿ ಕಂಪೋಸ್ಟ್ ಅಂತ ಮಾರಿದಾಗ ಅದರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ ಇರುತ್ತೆ ಇದನ್ನ ಲ್ಯಾಬ್ ಟೆಸ್ಟ್ ಮಾಡಿ ಬಳಕೆದಾರರು ಗೊತ್ತು ಮಾಡ್ಕೋಬೇಕು. ಅಲ್ಲ, ಅದ್ರಲ್ಲಿ ನಾನು ಒಂದು ಮಾತಂತೂ ಹೇಳಲೇಬೇಕು. ಆಕ್ಚುಲಿ ಸ್ಪ್ಲೆಂಟ್ SMC ಅಂತ ನಾವೇನ್ ಕರಿತೀವಲ್ಲ, ಅದು ಹೆಚ್ಚಾಗಿ ನಿಮಗೆ ಬಟನ್ ಮಶ್ರೂಮ್. ಬಟನ್ ಮಶ್ರೂಮ್ ವೇಸ್ಟ್, ನಾಟ್ ದ ಇದು ಆಯಿಸ್ಟರ್. ಆಯಿಸ್ಟರ್ ಅಲ್ಲ, ಬಟನ್ ಮಶ್ರೂಮ್ ವೇಸ್ಟ್. ಬಟ್ ಬಟನ್ ಮಶ್ರೂಮ್ ಕಂಪನಿ ಒಳಗಡೆ ಗ್ರೋಯಿಂಗ್ ಇದ್ರೊಳಗಡೆ ಒಂದ್ಸರಿ ಹೋದವರು ಬಹುಶಃ ಅಣಬೆ ತಿನ್ನೋದಿರ್ಲಿ, ಹೊರಗಡೆ ಬಂದ್ರೆ ಸಾಕು ಅನ್ನಂಗೆ ಇರ್ತಾರೆ. ವಿ ನೋ ದಟ್. ಇಲ್ಲ, ಏನಾಗುತ್ತೆ ಸರ್, ಬಹಳ ನಾವು ತೀರಾ ಎಕ್ಸ್ಪ್ಲೇನ್ ಮಾಡಿದಾಗ ಇಂಟರ್ನಲ್ ಅದು ವೈಯಕ್ತಿಕವಾಗಿ ನಾವು ಇನ್ನೊಬ್ಬರ ಮೇಲೆ ದೋಷಾರೋಪ ಮಾಡೋದಾಗತ್ತೆ. ಸೊ ಅಲ್ಲಿ ಅದನ್ನ ಆ ಪಾಯಿಂಟ್ ಅನ್ನು ಟಚ್ ಮಾಡೋದು ಬೇಡ ಪ್ಲೀಸ್. ಇಲ್ಲ, ನನ್ನ ಉದ್ದೇಶ ಇಷ್ಟ ಇತ್ತು. ಏನು ಅಂತ ಹೇಳಿದ್ರೆ, ಯಾರ್ದೋ ಒಬ್ರದ್ದು ವೇಸ್ಟ್ ಅದರಿಂದ ಇನ್ನೇನು ಉತ್ಪತ್ತಿ ಆಗಲ್ಲ ಅನ್ನೋ ಒಂದು ಹಂತದಲ್ಲಿ ಇರ್ಬೇಕಾರೆ ಅದು ಮತ್ತೊಬ್ಬರಿಗೆ ಇನ್ನು ಅವ್ರ ತೋಟದಲ್ಲೂ ಅದು ವೇಸ್ಟೇ ಆಗುತ್ತೆ. ಈಗ ಅದನ್ನ ನಾವು ಹೇಗ್ ಬೇಕಾದ್ರೆ ಅರ್ಥ ಮಾಡ್ಕೊಬಹುದು. ಈಗ ನಾವು ಇದನ್ನ ತಗೊಂಡೋಗ್ಬಿಟ್ಟು ನಮ್ ತೋಟಕ್ಕೆ ಹಾಕೊಂಡ್ರೆ ಮುಂದಿನ ಹಂತದಲ್ಲಿ ಅದು ಕೂಡ ನಮಗೂ ವೇಸ್ಟೇ. ಏನು ಅಂದ್ರೆ ಅವ್ರ ಜಾಗ ಕ್ಲೀನ್ ಮಾಡ್ಕೊಂಡ್ರು, ನಮ್ ಜಾಗ ಉಪಯೋಗಿಸ್ಕೊಂಡ್ರು. ಬಟ್ ನಮ್ ಜಾಗ ಉಪಯೋಗಿಸ್ಕೊಂಡು ನಾವು ದುಡ್ಡು ಕೊಟ್ವಿ ಅನ್ನೋ ಹಂತಕ್ಕೆ ಬಂದ್ಬಿಡುತ್ತೆ. ಸೊ ಅದನ್ನ ಮಾತಾಡಕ್ ಹೋಗಲ್ಲ. ಎನಿವೆ ಬಿಟ್ಟಾಕ ಅದನ್ನ ಅಲ್ಲೇ ಬಿಟ್ಬಿಡೋಣ. ಯಾಕಂದ್ರೆ
ಅದು ಈಗ ಎಷ್ಟು ಮಾತಾಡೋ ಕಡಿಮೆ. ಅದಕ್ಕೆ ಅವು ಯಾರು ಅದನ್ನ ಬಳಕೆ ಮಾಡ್ತಾ ಇದ್ದಾರೆ ಅವರೇ ಅದನ್ನ ಕೃಷಿ ವಿಜ್ಞಾನಿಗಳ ಹತ್ರ ಹೋಗಿ ಕೇಳಿ 50 ವರ್ಷದಿಂದ ಇರೋ ಗೊಬ್ಬರ ಆಗದೆ ಇರೋದು ಈಗ 10 ವರ್ಷದಿಂದ ಹೇಗೆ ಗೊಬ್ಬರ ಆಗ್ತಾ ಇದೆ ಅಂತ ಹೇಳಿ ಹೌದು ಅದರ ಉತ್ತರ ಅವರು ಪಡ್ಕೊಳ್ಳಿ ಅಲ್ಲಿ. ನಮ್ ಪ್ರಾಡಕ್ಟ್ ಬಗ್ಗೆ ನಾನು ಹೇಳಿಕ್ಕೆ ಇನ್ನೂ ಜಾಸ್ತಿ ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ಖಂಡಿತವಾಗ್ಲೂ ಸರ್ ಬಂದಿರೋದು. ಯಾಕೆ ನಾವು ನೀವು ಕೇಳಿದ್ರಿ ಹೌ ಯು ಆರ್ ಡಿಫ್ರೆಂಟ್ ಅಂತ ಹೇಳಿ. ಸೊ ಅವ್ರು ಬಿಟ್ಬಿಡೋಣ. ನಮ್ದು ಹೇಗೆ ಡಿಫ್ರೆಂಟ್ ಇದೆ ಅಂದ್ರೆ, ಈಗ ನೀವು ನೋಡಿದ್ರಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ಹೌದಾ? ಫ್ರೂಟ್ಸ್ ಹೇಗಾಗುತ್ತೆ, ಫ್ರೂಟ್ಸ್ ಹೆಂಗ್ ಬರುತ್ತೆ? ಅಲ್ಲ, ನಾನು ಇಲ್ಲಿ ಮತ್ತೂ ಒಂದು ಕೇಳಬೇಕು. ಸಾರಿ, ನಾನು ನಿಮಗೆ ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಇಲ್ಲ, ನೋ ಪ್ರಾಬ್ಲಮ್, ಹೇಳಿ. ಆಯ್ತಾ? ನಿಮ್ಮ ಗೊಬ್ಬರ ಈ ಸಿಟಿ ಕಾಂಪೋಸ್ಟ್ ಇಂದ ಎಷ್ಟು ಡಿಫ್ರೆಂಟ್? ಯಾಕಂದ್ರೆ ನಾರ್ಮಲಿ ಅವರು ಕೂಡ ತ್ಯಾಜ್ಯದಿಂದ ಮಾಡಿದ್ದು ಅಂತ ಹೇಳ್ತಾರೆ. ಹೌದು ಹೌದು ಹೌದು. ನಾವು ಈಗ ನೀವು ಹೇಳಕತ್ತೀರಿ ಏನು ಅಂತ ಹೇಳಿದ್ರೆ ಹಣ್ಣು ಮತ್ತೆ ತ್ಯಾಜ್ಯದಿಂದ ಮಾಡಿದ್ದು ಅಂತ ಹೇಳ್ಬಿಟ್ಟು. ಈಗ ನಾನು ಕೇಳ್ಬೇಕದು ಆಕ್ಚುಲಿ ನೀವು ಅಬ್ಸಲ್ಯೂಟ್ಲಿ ಒಂದು ಬಾರಿ ರೈಟ್ ಕ್ವಶನ್ ಇಟ್ ದ ರೈಟ್ ಟೈಮ್ ಅಂತಾರಲ್ಲ, ಆ ತರ ಕೇಳಿದ್ರಿ ಇದನ್ನ. ಆಕ್ಚುಲಿ ಇದು ಬಹಳಷ್ಟು ಜನ ನನಗೂ ಸಹ ಬಂದಾಗ ಇದನ್ನೊಂದು ಕ್ವಶನ್ ಕೇಳ್ತಿರ್ತಾರೆ, ನೀವು ಹಣ್ಣು ತ್ಯಾಜ್ಯ ಮಾಡ್ತೀರಿ, ಅದು ಸಿಟಿ ಕಂಪೋಸ್ಟಿಗೆ ಹೇಗೆ ನಿಮ್ ಡಿಫ್ರೆಂಟ್ ಅಂತ ಹೇಳಿ. ಯಾವುದೇ ನೀವು ಗೊಬ್ಬರ ಮಾಡ್ಬೇಕಂದ್ರೆ ನೀವೇ ಒಂದು ಕ್ವಶನ್ ಕೇಳಿದ್ರಿ, ಬೇಸ್ ಮೆಟೀರಿಯಲ್ ಏನು ಅಂತ. ನಿಮ್ಗೆ ಉತ್ತರ ಅಲ್ಲೇ ಇದೆ. ಸಿಟಿ ಕಂಪೋಸ್ಟ್ ಅಲ್ಲಿ ಬೇಸ್ ಮೆಟೀರಿಯಲ್ ಏನು? ಸಿಟಿ ವೇಸ್ಟ್ ಅಲ್ಲಿ ಏನೇನು ಇರುತ್ತೆ ಅಂತಂದು ನಾನ್ ನಿಮ್ಗೆ ಹೇಳೋದು ಬೇಡ, ಗೊತ್ತು ಸರ್. ಹೌದು. ಈಗ ಅದರಲ್ಲಿ ಎಲ್ಲ ಬೇಕಾಗಿದ್ದ ಮೆಟೀರಿಯಲ್ ಅಂತ ಹಿಡಿದು ಬೇಡಾಗಿದ್ದ ಮೆಟೀರಿಯಲ್ ಇರುತ್ತೆ. ಸೊ ಅದನ್ನ ಅವರು ತಗೊಂಡು ಹೋಗಿ ಪ್ರಾಪರ್ ವೇಲ್ ಕಂಪೋಸ್ಟ್ ಮಾಡ್ತಾರೆ ಅಂತ ಹೇಳಲ್ಲ, ಕಂಪೋಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ನಿಮ್ದು ಪ್ರೊಸೆಸ್ ಫುಡ್ ಇರುತ್ತೆ, ಮೀಟ್ ಇರುತ್ತೆ, ಅದರಿಂದ ಒಳ್ಳೆ ಮೈಕ್ರೋ ಆರ್ಗಾನಿಸಮ್ಸ್ ಡೆವಲಪ್ ಆಗಲ್ಲ. ಆಮೇಲೆ ಅವರು ಡಿಕಂಪೋಸ್ ಮಾಡಲಿಕ್ಕೆ ಮೈಕ್ರೋಬೆಲ್ ಸ್ಟ್ರೇನ್ ಅನ್ನ ಯೂಸ್ ಮಾಡಿ ಡಿಕಂಪೋಸ್ ಮಾಡ್ತಾರೆ. ಸೊ ಅದು ಆದಾಗ ನಿಮಗೆ ಒಳ್ಳೆ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಅಕಸ್ಮಾತ್ ಅದು ಹಾಗಿತ್ತಂದ್ರೆ ಸಿಟಿ ಕಂಪೋಸ್ಟ್, ನೀವು ಯಾವುದೇ ಇವತ್ತು ಸಿಟಿ ಕಂಪೋಸ್ಟ್ ಪ್ರೊಡಕ್ಷನ್ ಯೂನಿಟಿಗೆ ಹೋಗಿ ಅಥವಾ ಯಾರು ಬೇಕಾದ್ರೂ ಹೋಗ್ರಿ, ನಿಮಗೆ ಒಂದು ರಾಶಿಗಟ್ಟಲೆ ಸಿಟಿ ಕಂಪೋಸ್ಟ್ ಬಿದ್ದಿರುತ್ತೆ. ಹೌದು. ಫ್ರೀ ಆಗಿ ಕೊಡೋಕ್ಕೂ ಅವ್ರು ತಯಾರಿದ್ದಾರೆ. ಹೌದು. ಆದ್ರೂ ಯಾರು ತಗೊಂಡು ಹೋಗ್ತಾ ಇಲ್ಲ. ಅಲ್ಲ, 2 ರೂಪಾಯಿ 3 ರೂಪಾಯಿಗೆಲ್ಲ ಸಿಗುತ್ತೆ ಅವ್ರದ್ದು. ಇಲ್ಲ, ನಾನು ನಿಮ್ಗೆ ಫ್ರೀ ಆಗಿ ಕೊಡಿಸ್ತೀನಿ. ಅವ್ರಿಗೆ ಡೆಲಿವರಿ ಅಷ್ಟು ದುಡ್ಡು ಕೊಟ್ರೆ ಸಾಕು. ಓಕೆ. ಯಾರಿಗೆ ಬೇಕಂದ್ರೆ ನಿಮ್ಮ ಮುಖಾಂತರ ಅಥವಾ ನೀವು ಯಾರಿಗಾದ್ರೂ ಬೇಕಂದ್ರೆ ನಂಗೆ ಹೇಳಿ, ಅವ್ರ ಯೂನಿಟ್ ಇಂದ ಡೈರೆಕ್ಟ್ ಆಗಿ ಬರೀ ಡೆಲಿವರಿ ಚಾರ್ಜ್ ಅವ್ರು ಕೊಟ್ರೆ ಸಾಕು, ಫ್ರೀ ಆಗಿ ಕೊಡಿಸ್ತೀನಿ. ಸೊ ಯಾಕೆ ಆ ಥರ ಆಗ್ತಾ ಇದೆ ಅಂದ್ರೆ ಅದರಿಂದ ರಿಸಲ್ಟ್ ಬಂದಿಲ್ಲ. ಆಮೇಲೆ ರಿಸಲ್ಟ್ ಇವಾಗ ನೋಡಿ, ನೀವು ರಿಸಲ್ಟ್ ಬಂದಿಲ್ಲ, ಓಕೆ, ನೀವೇನು ಎಕ್ಸ್ಪೆಕ್ಟ್ ಮಾಡಿ ಹಾಕ್ತೀರಾ ಗೊಬ್ಬರನ? ನನಗೆ ಗೊಬ್ಬರ ಹಾಕಿದ್ರೆ ನನ್ನ ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ, ಅಥವಾ ಇಳುವರಿ ಅಷ್ಟೇ ಆದ್ರೂ ಬರುತ್ತೆ, ಕೆಮಿಕಲ್ಗಿಂತ ನಾನು ಇದನ್ನ ಯೂಸ್ ಮಾಡಿದ್ರೆ ಭೂಮಿ ಫರ್ಟೈಲ್ ಆಗುತ್ತೆ ಅಂತೇಳಿ ನೀವು ಹಾಕ್ತೀರಾ ಸಾವಯವ ಗೊಬ್ಬರನ. ಆ ಗೊಬ್ಬರ ನಿಮ್ಮ ಈಲ್ಡನ್ನ ಜಾಸ್ತಿ ಮಾಡಬೇಕು, ಇಲ್ಲಾಂದ್ರೆ ಅಟ್ಲೀಸ್ಟ್ ಅಷ್ಟೇ ಆದ್ರೂ ಇಡಬೇಕು. ಹೌದು. ಅದನ್ನ ಬಿಟ್ಟು ನಿಮ್ಮ ಈಲ್ಡನ್ನ ಕಡಿಮೆ ಮಾಡಿಬಿಟ್ರೆ ಸೊ ಅವಾಗ ನೀವು ಯು ವಿಲ್ ಗೆಟ್ ಡಿಸ್ಕರೇಜ್ ಟು ಯೂಸ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಥವಾ ಆರ್ಗ್ಯಾನಿಕ್ ಮ್ಯಾನ್ಯೂರ್. ಹೌದು. ನಾವು ಈಗ ನೋಡಿ ಇದ್ರೊಟ್ಟಿಗೆ ಏನಾದ್ರೂ ವೇಸ್ಟ್ ಸಿಗ್ತಾ ಇದೆ ಅಂತ ತಂದು ಸೇರಿಸಿದಾಗ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಇದು ಯಾವುದೇ ಗೊಬ್ಬರ ಅಥವಾ ಯಾವುದೇ ಕೃಷಿ ಮಾಡಬೇಕು ಅಥವಾ ಗೊಬ್ಬರ ಹಾಕ್ಬೇಕಂದ್ರೂ ಅದರಿಂದ ವಿಜ್ಞಾನ ಇದೆ, ಹಾಗೆ ಗೊಬ್ಬರ ಮಾಡ್ಬೇಕಂದ್ರೂ ವಿಜ್ಞಾನ ಇದೆ. ಹೌದು. ಸೊ ಆ ವಿಜ್ಞಾನ ಪ್ರಕಾರ ಗೊಬ್ಬರ ಮಾಡಿದಾಗ ಮಾತ್ರ ನಿಮಗೆ ಒಳ್ಳೆ ಕ್ವಾಲಿಟಿ ಇರೋ ಗೊಬ್ಬರ ಉತ್ಪಾದನೆ ಆಗುತ್ತೆ ಅಥವಾ ರೆಡಿ ಆಗುತ್ತೆ. ಬಟ್ ಇಲ್ಲಿ ನೀವು ಕೋಕೋಪಿಟ್ಟು ಯೂಸ್ ಮಾಡ್ತಾ ಇಲ್ಲ. ಕೋಕೋಪಿಟ್ಟು ಯೂಸ್ ಮಾಡಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಬೇರೆ ಮೆಟೀರಿಯಲ್ಲೇ ಸಿಕ್ಕಾಪಟ್ಟಿ ಇದೆ ಅಗ್ರಿ ವೇಸ್ಟ್. ಕೋಕೋಪಿಟ್ಟು ಅದು ಇಟ್ ಈಸ್ ಜಸ್ಟ್ ಟು ಇನ್ಕ್ರೀಸ್ ದ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಷ್ಟೇ. ಸೊ ಈ ಕಂಪೋಸ್ಟ್ ಇಟ್ ಸೆಲ್ಫ್ ಹ್ಯಾಸ್ ದಟ್ ಎಬಿಲಿಟಿ ಟು ಹೋಲ್ಡ್ ದ ವಾಟರ್. ಈ ಕಂಪೋಸ್ಟ್ ಆಗ್ಬೇಕಂದ್ರೆ ನಾನು ನಿಮ್ಗೆ ಅವಾಗಲೇ 2 ವಿಷಯ ಹೇಳಿದೆ. 1 ಈಸ್ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ, 2ನೇದು ಆಪ್ಟಿಮಮ್ ಮಾಯಿಶ್ಚರ್ ರೇಷಿಯೋ. ಓಕೆ. ಸೊ ಇವು 2 ಆದ್ಮೇಲೆ ಈಗ ನಾವು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಬರೋಣ. ಅದು 2ನ್ನು ನಾವು ಕರೆಕ್ಟ್ ಇಟ್ರು ಕಂಪೋಸ್ಟ್ ಆಗಲ್ಲ, ಅದ್ರ ಮತ್ತೆ 3 ಸ್ಟೇಜಲ್ಲಿ ಕಂಪೋಸ್ಟ್ ಆಗುತ್ತೆ. ಇದು ನಿಮಗೆ ಬೇಸಿಕ್ 2 ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಕರೆಕ್ಟ್ ಆಗಿರಬೇಕು, ಮಾಯಿಶ್ಚರ್ ಲೆವೆಲ್ ಕರೆಕ್ಟ್ ಆಗಿರಬೇಕು. ಸೊ ದ ಕಂಪೋಸ್ಟ್ ಪ್ರೊಸೆಸ್ ವಿಲ್ ಸ್ಟಾರ್ಟ್, ಬಟ್ ಇಟ್ ವಿಲ್ ನಾಟ್ ಕಂಪ್ಲೀಟ್. ಕಂಪ್ಲೀಟ್ ಆಗಕ್ಕೆ 3 ಸ್ಟೇಜ್ ಆಗುತ್ತೆ. ಒಂದು ಮೆಸೋಫೋಲಿಕ್ ಸ್ಟೇಜ್ ಅಂತೀವಿ. ಮೆಸೋಫೋಲಿಕ್ ಸ್ಟೇಜ್ ಅಲ್ಲಿ ಯುವರ್ ಟೆಂಪರೇಚರ್ ಲೆವೆಲ್ಸ್ ಆರ್ 25 ಡಿಗ್ರಿ ಟು 30 ಡಿಗ್ರಿ ಸೆಂಟಿಗ್ರೇಡ್. ಆಮೇಲೆ ಅಲ್ಲಿ ಏನಾಗುತ್ತೆ, ಇವು ಆ ವಾತಾವರಣದಲ್ಲಿರುವಂಥ ಮೈಕ್ರೋ ಆರ್ಗಾನಿಸಮ್ಸು, ಬ್ಯಾಕ್ಟೀರಿಯಾ, ಫಂಗೈ, ದೇ ಸ್ಟಾರ್ಟ್ ದ ಡಿಕಂಪೋಸಿಂಗ್ ಪ್ರೊಸೆಸ್ಸು.
ಸೊ ಇಲ್ಲಿ ಮೇಲ್ಗಡೆದೆಲ್ಲ ಅವು ಡಿಕಂಪೋಸ್ ಮಾಡ್ಲಿಕ್ಕೆ ಒಳಗಡೆ ಇನ್ಫಿಲ್ಟ್ ಮಾಡ್ಲಿಕ್ಕೆ ಹೋಗ್ತವೆ. ಅವು ಒಳಗಡೆ ಹೆಂಗೆ ಹೋಗ್ತಾವಲ್ಲ ವಿಂಡ್ರಲ್ಲಿ, ಅದರಲ್ಲಿ ದೇ ಎಕ್ಸ್ಕ್ರೀಟ್ ಸರ್ಟನ್ ಎನ್ಸೈಮ್ಸು. ಆ ಎನ್ಸೈಮಿಕ್ ಆಕ್ಟಿವಿಟಿಯಿಂದ ಥರ್ಮೋಫಲಿಕ್ ಅಂದ್ರೆ ಅಲ್ಲಿ ಹೀಟ್ ಉತ್ಪಾದನೆ ಆಗುತ್ತಾ ಹೋಗುತ್ತೆ. ಒಳಗಡೆ ಒಳಗಡೆ. ಸೊ ಅಲ್ಲಿ ಏನಾಗುತ್ತೆ, ಹೇಗೆ ಹೀಟ್ ಉತ್ಪಾದನೆ ಆಗುತ್ತಲ್ಲ, ಅಲ್ಲಿ ಡಿಫ್ರೆಂಟ್ ಸೆಟ್ ಆಫ್ ಮೈಕ್ರೋಬ್ಸ್ ಹೂ ಫ್ಲೋರಿಶ್ ಆರ್ ಥ್ರೈವ್ ಆರ್ ಡಿಗ್ರೇಡ್ ಮೆಟೀರಿಯಲ್ ಇನ್ ಥರ್ಮೋಫಲಿಕ್. ಅಂದ್ರೆ ಜಾಸ್ತಿ ಉಷ್ಣಾಂಶದಲ್ಲಿ ಬದುಕುವಂತ ಜೀವಾಣುಗಳು ಅಲ್ಲಿ ಟೇಕ್ ಓವರ್ ತಗೊಂತವೆ. ಸೊ ನೀವು ಹೇಳ್ತಿರೋದು ಈ ಹೀಪ್ ಒಳಗಡೆ ಒಂದ್ ಸರ್ಟೈನ್ ದಿನ ಆದ್ಮೇಲೆ ಟೆಂಪರೇಚರ್ ರೈಸ್ ಆಗುತ್ತೆ. ಹೌದು, ನೀವು ಎಲ್ಲ ಇದನ್ನ ಕರೆಕ್ಟ್ ಸೆಟ್ ಮಾಡಿದಾಗ ಮಾಯಿಶ್ಚರ್ ಲೆವೆಲ್, ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಕರೆಕ್ಟ್ ಆಗಿ ಸೆಟ್ ಮಾಡಿದ್ರ ಅಂದ್ರೆ ನಿಮ್ಗೆ ವಿದಿನ್ 3 to 5 days ಹೀಟ್ ಒಳಗಡೆ ಟೆಂಪರೇಚರ್ ಇನ್ಕ್ರೀಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಆ ಥರ್ಮೋಫಲಿಕ್ ಆಕ್ಟಿವಿಟಿಯಲ್ಲಿ ಅವು ಸರ್ಟನ್ ಆ ಉಷ್ಣಾಂಶದಲ್ಲಿ ಕೆಲಸ ಮಾಡುವಂಥ ಜೀವಾಣುಗಳು ಟೇಕ್ ಓವರ್ ಮಾಡಿ ಅಲ್ಲಿ ಡಿಕಂಪೋಸಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ಸೆಕೆಂಡ್ ಸ್ಟೇಜ್. ಸೊ ಇದು ಈಗ ನೀವು ಈಗ ಇಲ್ಲಿ ನಿಮ್ಮಲ್ಲಿ ಹೀಪ್ಗಳು ಇದಾವಲ್ಲ, ಸೊ ಒಂದೊಂದು ಸ್ಟೇಜ್ ಅಲ್ಲಿ ಇದಾವೆ. ಹೌದೌದು. ಕೆಲವೊಂದು ಕಂಪ್ಲೀಟ್ ಆಗಿ ಈಗ ನೋಡಿ ನೀವು ನಿಂತಿರೋ ಜಾಗ ಎಲ್ಲ ಖಾಲಿ ಆಗಿದೆ. ಸೊ ಇದೆಲ್ಲ ಗೊಬ್ಬರ ಮಾರಾಟ ಆಗಿರೋದು. ಓಕೆ. ಇಲ್ಲಿ ನಾವು ಈಗ ನೆಕ್ಸ್ಟ್ ಮೆಟೀರಿಯಲ್ ಬಂದಿರೋದನ್ನ ವಿಂಡ್ರೋ ಮಾಡ್ತಾ ಬರ್ತೇವೆ. ಇಲ್ಲೂ ಒಂದು ಹೀಪ್ ಕಾಣ್ತಾ ಇದೆ. ಹೌದು, ಇದು ಈಗ ಫ್ರೆಶ್ ಹೀಪು. ಓಕೆ. ಇವಾಗ ಜಸ್ಟ್ ಲೇಟೆಸ್ಟ್ ಅಂದ್ರೆ ಇದೇ ಮಾಡಿರೋದು. ಸೊ ಈಗ ಇದರಲ್ಲಿ ನಾವು ಹೇಳಿದ್ನಲ್ಲ, ಸೊ 3 stages ಅಲ್ಲಿ ಕಂಪೋಸ್ಟಿಂಗ್ ಆಗುತ್ತೆ. ಒಂದು ಮೆಸೋಫಾಲಿಕ್, ಥರ್ಮೋಫಾಲಿಕ್, ಲಾಸ್ಟ್ ಸ್ಟೇಜ್ ಇಸ್ ಸ್ಟೆಬಿಲಿಟಿ ಅಂಡ್ ಮ್ಯಾಚುರಿಟಿ. ಸೊ ಈ ಮೆಸೋಫಾಲಿಕ್ ಸ್ಟೇಜ್ ಸ್ಟಾರ್ಟ್ ಆದ್ಮೇಲೆ ಒಂಥರ ರಿಲೇ ಅಲ್ಲಿ ನೀವು ಹೇಗೆ ಒಬ್ಬ ನೋಡೋಬಿಟ್ಟು ಒಂದು ಇದು ಕೊಡ್ತಾನಲ್ಲ ರಿಲೇ ಓಟದಲ್ಲಿ, ಆ ತರ ಮೆಸೋಫಾಲಿಕ್ ಅಲ್ಲಿ ಅವು ದೇ ಗಿವ್ ಟೇಕ್ ಔಟ್ ಹ್ಯಾಂಡ್ ಓವರ್ ಟು ದ ಥರ್ಮೋಫಾಲಿಕ್ ಬ್ಯಾಕ್ಟೀರಿಯಾಸ್. ಅಂದ್ರೆ ಈ ಬ್ಯಾಟನ್ ಕೊಟ್ಟಂಗೆ. ಬ್ಯಾಟನ್ ಕೊಟ್ಟಂಗೆ ಎಕ್ಸಾಕ್ಟ್ಲಿ. ಆ ಥರ್ಮೋಫಾಲಿಕ್ ಬ್ಯಾಕ್ಟೀರಿಯಾಸ್ ಏನ್ ಮಾಡ್ತಾವೆ, ಡಿಕಂಪೋಸ್ ಮಾಡಿ ಅವು ದೆನ್ ಅಗೇನ್ ಕಂಪ್ಲೀಟ್ ಅವು ಪ್ರೊಸೆಸ್ ಮುಗಿದ್ಮೇಲೆ ಮತ್ತೆ ಬ್ಯಾಟನ್ ಮೆಸೋಫಾಲಿಕ್ ಬ್ಯಾಕ್ಟೀರಿಯಾಸ್ಗೆ ಕೊಡ್ತವೆ. ಓಕೆ. ಅವಾಗ ಮೆಸೋಫಾಲಿಕ್ ಬ್ಯಾಕ್ಟೀರಿಯಾಸ್ ಏನು ಮಾಡ್ತವೆ, ಕಂಪ್ಲೀಟ್ ಅದನ್ನು ಫರ್ದರ್ ಏನಾದರೂ ಉಳಿದಿದ್ರೆ ಅದು pH ಲೆವೆಲ್ ಎಲ್ಲ ಸೆಟ್ ಮಾಡಿ, ಆಮೇಲೆ pH ದಟ್ ಟೈಮ್ ಯು ವಿಲ್ ಹ್ಯಾವ್ ಆಪ್ಟಿಮಮ್ pH 6.5 to 7.5. ಇನಿಷಿಯಲ್ ಸ್ಟೇಜಲ್ಲೆಲ್ಲ pH ಬೇರೆ ಇರುತ್ತೆ. ಸೊ ಅವು ಆಮೇಲೆ ಕಂಪ್ಲೀಟ್ ಅರ್ಧಿ ಸ್ಮೆಲ್ ಬರಬೇಕು ಕಂಪೋಸ್ಟಲ್ಲಿ. ಮಣ್ಣು ಅಂದ್ರೆ ನೀರು ಬಿದ್ದಾಗ ಮಣ್ಣು ಸ್ಮೆಲ್ ಹೇಗೆ ಬರುತ್ತಲ್ಲ, ಆ ಥರ ಸ್ಮೆಲ್ಲನ್ನು ಅವು ಸರ್ಟನ್ ಬ್ಯಾಕ್ಟೀರಿಯಾಸ್ ಮೆಸೋಫಾಲಿಕ್ ಸ್ಟೇಜ್ ಬ್ಯಾಕ್ಟೀರಿಯಾಸ್ ಮಾಡಿ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ತವೆ. ಸೊ ಈ ಕಂಪ್ಲೀಷನ್ ಪ್ರಾಜೆಕ್ಟ್ ಏನು ಈ ಪ್ರೊಸೆಸ್ ಅಲ್ಲಿ ನಾವು ಇಂಟರ್ವೆನ್ಷನ್ ಎಲ್ಲೆಲ್ಲಿ ಮಾಡ್ತೀವಿ ಅಂದ್ರೆ ಎವ್ರಿ 15 days ನೀವು ಇದು ಕಂಪೋಸ್ಟರ್ನ ನೋಡ್ಬೋದು. ಹೌದು. ಓಕೆ. ಇದರಲ್ಲಿ ಟ್ಯಾಂಕ್ ನೋಡ್ಬೋದು. ಎವ್ರಿ 15 days ಒಂದು ಹೀಪ್ ಅನ್ನ ನಾವು ನೀವು ಈ ಹತ್ರ ಬಂದ್ರೆ ನಾನು ತೋರಿಸ್ತೇನೆ ಬನ್ನಿ. ಓಕೆ. ಸೊ ಎವ್ರಿ 15 days ನಾವು ಇದನ್ನ ಟರ್ನ್ ಮಾಡ್ತೀವಿ. ಓಕೆ. ಹೆಲ್ಪ್ ಆಫ್ ದಿಸ್. ಹೌದು. ಯಾಕೆ ಟರ್ನ್ ಮಾಡ್ತೀವಿ ಅಂದ್ರೆ ಅಗೇನ್ ಅಲ್ಲಿ 2 ನಮಗೆ ಪ್ರೊಸೆಸ್ ಬೇಕು. ಒಂದು ಎನರ್ಬಿಕ್ ಮತ್ತೆ ಏರೋಬಿಕ್. ಈಗ ಎನರ್ಬಿಕ್ ಅಲ್ಲಿ ಡಿಕಂಪೋಸ್ ಆಗ್ತಾ ಇರುತ್ತೆ ಅಂದ್ರೆ ವಿದೌಟ್ ಆಕ್ಸಿಜನ್. ಓಕೆ. ಅದರಲ್ಲಿ ತನ್ನ ಕೆಲಸ ತಾನು ಮಾಡುತ್ತೆ. ಬಟ್ ನಮಗೆ ಏರೋಬಿಕ್ ಡಿಕಂಪೋಷನ್ ಸಹ ಆಗಬೇಕು. ಸೊ ಅಲ್ಲಿ ಏರೋಬಿಕ್ ಬ್ಯಾಕ್ಟೀರಿಯಾಸು ಅಥವಾ ಮೈಕ್ರೋ ಆರ್ಗನಿಮ್ಸ್ ಬೇಕು. ಸೊ ಈ ಟರ್ನ್ ಮಾಡಿದಾಗ ಅವಕ್ಕೆ ಆಕ್ಸಿಜನ್ ಸಿಗುತ್ತೆ. ಓಕೆ. ನೀವು ಹೇಳ್ತಿರುವಂತದ್ದು ಈ ಒಂದು ನಾವು ಹೀಪ್ ಮಾಡಿದ್ರು ಕೂಡ ಒಳಗಡೆ ಇರುವಂತ ಮೈಕ್ರೋಬ್ಸ್ಗೆ ಅದು ಅನೈರೋಬಿಕ್ ಆಗಿರ್ತವೆ. ಯಾವ್ದು ನಿಮಗೆ ಹೊರಗಡೆ ಟಚ್ ಆಗ್ತಿರ್ತಾವ ಅವು ಏರೋಬಿಕ್ ಆಗಿರ್ತವೆ. ನೀವು ಈ ರೀತಿ ಟರ್ನ್ ಮಾಡಿದಾಗ, ಈ ಮಿಷಿನ್ ನ ಇಟ್ಕೊಂಡು ಟರ್ನ್ ಮಾಡಿದಾಗ ಅದು ಏರೋಬಿಕ್ ಆಕ್ಟಿವಿಟಿಗೆ ಓಪನ್ ಅಪ್ ಆಗುತ್ತೆ. ಹೌದು. ಎನೋರ್ಬಿಕ್ ಇದ್ದು ಏರೋಬಿಕ್ ಆಗುತ್ತೆ. ಏರೋಬಿಕ್ ಇದ್ದು ಅಗೇನ್ ಎನೋರ್ಬಿಕ್ ಪ್ರೊಸೆಸ್ಗೆ ಹೋಗಿ ಅದು ಎನೋರ್ಬಿಕ್ ಪ್ರೊಸೆಸ್ ಅಲ್ಲಿ ಅದು ಕಂಪ್ಲೀಟ್ ಆಗಿ ಬರುತ್ತೆ.